ಯಾಕಂದ್ರೆ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಒಂದು ಚರಿತ್ರೆ ಅಥವಾ ಒಂದು ದಾಖಲೆ ಸೃಷ್ಟಿಯಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡಿದವರಲ್ಲಿ ಸಿದ್ದರಾಮಯ್ಯನವರು ಮುಂಚೂಣಿಯಲ್ಲಿ ನಿಲ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವರು ಹಿಂದುಳಿದ ವರ್ಗಗಳ ಅನಭಿಷಕ್ತ ದೊರೆ ಅಂತ ಮೆರೆದು ಹೋದಂತಹ ದೇವರಾಜ್ ಅರಸ್ ಅವರ ಅತಿ ಹೆಚ್ಚು ಕಾಲ ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿರುವಂತಹ ಮುಖ್ಯಮಂತ್ರಿ ಅನ್ನುವಂಥ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ದಾಖಲೆ ಸಿದ್ದರಾಮಯ್ಯನವರು ಆಗ್ತಾ ಇದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರು JDS ಪಾರ್ಟಿಯನ್ನ ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಬಂದು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮಹದಾಸೆಯೊಂದಿಗೆ ಎರಡೆರಡು ಬಾರಿ ಮುಖ್ಯಮಂತ್ರಿಯಾಗಿ ಈ ದಾಖಲೆ ಬರೆದಿದ್ದಾರೆ. ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ನಡೆಸಿದಂತಹ ಸಿದ್ದರಾಮಯ್ಯನವರ ಸಾಧನೆಗಳೇನು? ಅಹಿಂದ ವರ್ಗಗಳ ಹರಿಕಾರ, ಅಹಿಂದ ವರ್ಗಗಳ ಉದ್ಧಾರಕ ಅಂತ ಹೇಳಿಕೊಳ್ಳುವ ಅಥವಾ ಅವರನ್ನ ವಿಜೃಂಭಿಸುವಂತಹ ಅಭಿಮಾನಿಗಳು ಸಿದ್ದರಾಮಯ್ಯನವರ ಸಾಧನೆಯ ಬಗ್ಗೆ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರನ್ನ ಮುಂದಿನ ಪೀಳಿಗೆ, ಕರ್ನಾಟಕದ ಮುಂದಿನ ಪೀಳಿಗೆ ಯಾವ ಯಾವ ವಿಚಾರಗಳಿಗೆ ನೆನಪಿಟ್ಟುಕೊಳ್ಳುತ್ತಾರೆ ಮತ್ತು ಪ್ರಸಕ್ತ ರಾಜಕೀಯ ಸ್ಥಿತಿಗತಿಗಳಲ್ಲಿ ಸಿದ್ದರಾಮಯ್ಯನವರ ಸಾಧನೆ, ನಾನು ನುಡಿದಂತೆ ನಡೆದಿದ್ದೇನೆ, ನಾನು ಹಾಕಿಕೊಳ್ಳುವ ಶುಭ್ರ ವಸ್ತ್ರದಂತೆ ನಾನು ಕ್ಲೀನ್ ಅಂಡ್ ಕ್ಲಿಯರ್ ಅನ್ನುವಂಥ ಸಿದ್ದರಾಮಯ್ಯನವರ ಸಾಧನೆಗಳು